ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮೆಟ್ರೋ ಸ್ಟೇಷನಲ್ಲಿದ್ದೀನಿ ನೋಡ್ರಿ. ಯಾಕಪ್ಪ ಇವಾಗ ಇಲ್ಲಿ ಮೆಟ್ರೋ ಸ್ಟೇಷನ್ನಿಗೆ ಬಂದಿದ್ದೀನಿ ಅಂದರೆ, ನಾವು ಊರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಇವಾಗ ಮೆಟ್ರೋ ಸ್ಟೇಷನ್ನಿಂದ ನಾವು ಮೆಜೆಸ್ಟಿಕ್ಕಿಗೆ ಹೋಗಬೇಕು. ಫಸ್ಟು ಬಸ್ಸಲ್ಲಿ ಬಂದ್ವಿ, ಬಟ್ ಇವತ್ತು ತುಂಬಾ ಟ್ರಾಫಿಕ್ಕು. ಏನಕ್ಕೆ ಅಂತಂದರೆ, ನಿನ್ನೆ RCB ವಿನ್ ಆಯಿತು. ಇವತ್ತು ಆ ಒಂದು ಕೊಹ್ಲಿ ಟೀಮ್ ಏನಿದೆ ಬೆಂಗಳೂರಿಗೆ ಬರ್ತಾ ಇದೆ. ಅದಕ್ಕೆ ನೋಡ್ರಿ ತುಂಬಾ ಜನ ಹೋಗ್ತಾ ಇದ್ದಾರೆ. ತುಂಬ ಅಂದರೆ ತುಂಬಾ ಟ್ರಾಫಿಕ್ ಇತ್ತು. ಅದಕ್ಕೆ ನಾವು ಬಸ್ನ ಇಳ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಾದರೂ ಸ್ವಲ್ಪ ಖಾಲಿ ಇರುತ್ತೆ ನೋಡೋಣ ಅಂತ. ಬಟ್ ಇಲ್ಲಿ ನೋಡಿದ್ರೆ ತುಂಬಾ ಜನ ಇದ್ದಾರೆ. ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ಬಂದ ತಕ್ಷಣವೇ ಇಲ್ಲಿ ನಿಂತ್ಕೊಂಡಿದ್ದೀವಿ, ಎಷ್ಟೊಂದು ಜನ ಇದ್ದಾರೆ ನೋಡ್ರಿ. ಆ ಮೆಟ್ರೋ ರೈಲಲ್ಲಿ ನಾವು ಹೋಗ್ತಾ ಇದ್ದೀವಿ. ಡೋರೂ ಕ್ಲೋಸ್ ಆಗ್ತಾ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ಮತ್ತು ಸೆಕ್ಯೂರಿಟಿ ಎಲ್ಲ ಬಂದು ಇಳಿಸಿ ಬೈದು ಕಳಿಸಿದ್ರು. ಇವಾಗ ಹಂಗೋ ಹಿಂಗೋ ಆ ಒಂದು ಗದ್ದಲದಲ್ಲಿ ಮೆಟ್ರೋ ಹತ್ಕೊಂಡು ಇವಾಗ ಮೆಜೆಸ್ಟಿಕ್ಕಿಗೆ ಬಂದು ಇಲ್ಲಿ KSRTC ಬಸ್ ಹತ್ತಿದ್ದೀವಿ ನೋಡ್ರಿ. ಊರಿಗೆ ಹೋಗ್ತಾ ಇದ್ದೀವಿ. ನಾಳೆ ಒಂದು ಮದುವೆ ಇದೆ, ನಮ್ಮ ಅಕ್ಕ ಮೈದಂದು ಮದುವೆ ಇದೆ. ಅದಕ್ಕೆ ಊರಿಗೆ ಹೋಗಬೇಕು. ಇಲ್ಲಿ ನೋಡ್ರಿ ನಮ್ಮ ಮಾಮ, ನಾನು, ನಮ್ಮ ಅಕ್ಕ ಇಷ್ಟು ಜನ ಊರಿಗೆ ಹೋಗ್ತಾ ಇದ್ದೀವಿ. ಮದುವೆ ಯಾವ ಥರ ಆಗುತ್ತೆ ಏನಾಗುತ್ತೋ ಅದನ್ನೆಲ್ಲನೂ ಶೇರ್ ಮಾಡ್ತೀನಿ. ಇವಾಗ ನೋಡ್ರಿ ಮದುವೆ ಮನೆ ಬಂದಿದ್ದೀನಿ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಒಂದೇ ಸತಿ ಮದುವೆ ಮನೆ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ರಿ, ಇದು ಮದುಮಗಳಿಗೆ ನಮ್ಮ ಕಡೆ ಪಾತ್ರೆನೆಲ್ಲ ಕೊಡ್ತಾರೆ, ಅದು ಕೊಟ್ಟಿದ್ದಾರೆ. ಫಸ್ಟು ಬಂದ ತಕ್ಷಣವೇ ಇಲ್ಲಿ ನೋಡ್ಕೊಂಡು ನಿಂತ್ಕೊಂಡಿದ್ದೀವಿ. ಮದುವೆ ಇರೋದು ಕಲ್ಯಾಣ ಮಂಟಪದಲ್ಲಿ. ಇದು ಗ್ರೌಂಡ್ ಫ್ಲೋರಲ್ಲಿ ಫಸ್ಟು ಎಂಟ್ರೆನ್ಸಲ್ಲೇ ಇಲ್ಲೆಲ್ಲನೂ ಈ ಥರ ಇಟ್ಟಿದ್ರು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂಥೇಳಿ ಇವಾಗ ಇದನ್ನೆಲ್ಲನೂ ನೋಡ್ಕೊಂಡು ನಿಂತ್ಕೊಂಡಿದ್ದೀವಿ. ಮದುಮಗಳಿಗೆ ಏನೇನು ಕೊಟ್ಟಿದ್ದಾರೆ ಏನೇನಿಲ್ಲ ಅಂತ ಎಲ್ಲನೂ ನೋಡಿಕೊಂಡು ನಿಂತ್ಕೊಂಡಿದ್ವಿ. ಇದು ಎಂಟ್ರೆನ್ಸಲ್ಲೇ ಇತ್ತಲ್ಲ, ಅದಕ್ಕೆ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಫಸ್ಟ್ ಫ್ಲೋರಲ್ಲಿ ಮದುಮಕ್ಕಳಿಗೆ ಡೆಕೋರೇಷನ್ ಎಲ್ಲ ಅರೇಂಜ್ ಮಾಡಿದ್ರು. ಇವಾಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ನೋಡ್ರಿ. ಇಲ್ಲೆಲ್ಲನೂ ಜನ ಕೂತ್ಕೊಂಡಿದ್ದಾರೆ, ಮದುಮಕ್ಕಳೆಲ್ಲ. ಇಲ್ಲಿ ಮೇಲೆ ಟೇಜ್ ಹಾಕಿದ್ದಾರೆ, ಅದ್ರ ಮೇಲೆ ಮದುಮಕ್ಕಳೆಲ್ಲ ಇದ್ದಾರೆ. ಇವಾಗ ನಾವು ಅಲ್ಲಿ ಅಕ್ಷತೆಗಳೆಲ್ಲ ಹಾಕಿ ಮದುಮಕ್ಕಳಿಗೆ ಹೆಸರು ಕೇಳಿ ಫೋಟೋನೆಲ್ಲ ತೆಗೆಸ್ಕೊಂಡು ಇವಾಗ ಹೋಗಿ ಬರ್ತೀವಿ ನೋಡ್ರಿ. ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಮಾಮ ನಿಂತ್ಕೊಂಡಿದ್ದಾರೆ. ಅವ್ರು ಅಕ್ಷತೆ ಹಾಕಿ ಇಲ್ಲಿ ಫೋಟೋನ ತೊಗೊಳ್ತಾ ಇದ್ದಾರೆ ನೋಡ್ರಿ. ಆಲ್ರೆಡಿ ನಾವೆಲ್ಲ ಫೋಟೋನೆಲ್ಲ ತಕ್ಕೊಂಡು ಮದುಮಕ್ಕಳಿಗೆ ಹೆಸರೆಲ್ಲ ಕೇಳಿ ಬಂದ್ವಿ. ಇವಾಗ ಟೈಮು 12:30 ಆಗಿದೆ. ಬೆಳಿಗ್ಗೆ ನಾಷ್ಟ ಏನೂ ಮಾಡಿರಲಿಲ್ಲ. ಮಕ್ಕಳೆಲ್ಲರೂ ಬಂದಿದ್ದರು. ನಮ್ಮ ಅಣ್ಣ ಮಕ್ಕಳು ಅವರೆಲ್ಲರೂ ಚಿಕ್ಕ ಮಕ್ಕಳಿದ್ರು. ಅದಕ್ಕೆ ಅವರಿಗೆಲ್ಲ ಊಟ ಮಾಡಿಸ್ಬಿಡೋಣ ಅಂತೇಳಿ ಇವಾಗ ಅವ್ರನ್ನೆಲ್ಲರೂ ಕರ್ಕೊಂಡು ಬಂದಿದ್ವಿ. ಹೆಂಗೂ ಬಂದಿದ್ವಿ, ಮತ್ತು ಇನ್ನೊಂದು ಸರ್ತಿ ನಾವು ಆಮೇಲೆ ಯಾಕೆ ಬರೋದು ಬಂದಿದ್ವಿ, ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಇವಾಗ ಎಲ್ಲರೂ ಸೇರಿ ಇಲ್ಲೇ ಊಟ ಮಾಡ್ತಾಯಿದ್ದೀವಿ ನೋಡ್ರಿ. ಊಟಕ್ಕೆ ಏನೇನು ಮಾಡಿಸಿದ್ರು ಅಂದರೆ ವೆಜಿಟೇಬಲ್ ಸಲಾಡು, ಬದ್ನಿಕಾಯಿ ಪಲ್ಯ ಮತ್ತು ಪುಂಡಿ ಪಲ್ಯ, ಜಾಮೂನು, ಖಾರ ಬೂಂದಿ, ಅನ್ನ, ಸಾಂಬಾರು, ಹಪ್ಪಳ, ಚಪಾತಿ, ಜೋಳದ ರೊಟ್ಟಿ, ಮೊಸರು, ಶೇಂಗದ ಖಾರ, ಈ ಥರ ವೆರೈಟೀಸ್ ಮಾಡಿಸಿದ್ರು. ಊಟ ಅಂತೂ ಮಸ್ತಿತ್ತು ನೋಡ್ರಿ, ತುಂಬಾ ರುಚಿಯಾಗಿತ್ತು. ಇವಾಗ ಎಲ್ಲರೂ ಊಟನ ನೀಡಿಸ್ಕೊತಾ ಇದ್ದೀವಿ. ಈ ಥರ ಇರುತ್ತೆ ನೋಡ್ರಿ ನಮ್ಮ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ನೋಡ್ರಿ. ನಮ್ಮ ಕಡೆ ಜನಕ್ಕೆ ಯಾವುದೇ ಒಂದು ಫಂಕ್ಷನ್ ಇರಲಿ ಏನೇ ಇರಲಿ ಜೋಳದ ರೊಟ್ಟಿ ಅಂತೂ ಇರಲೇಬೇಕು ನೋಡ್ರಿ. ಇವಾಗ ಎಲ್ಲರೂ ಊಟ ಎಲ್ಲ ಹಾಕ್ಸ್ಕೊಂಬಂದು ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಹೆಂಡ್ತಿರು ಅವ್ರ ಮಕ್ಕಳಿಗೆ ಊಟನ ಮಾಡಿಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಅವ್ರಿಗೆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಎಲ್ಲ ಕೆಳಗಡೆ ಚೆಲ್ಬಿಡ್ತಾರೆ ಅಂತೇಳಿ ಇವಾಗ ಎಲ್ಲರೂ ಕೆಳಗಡೆನೇ ಕೂತ್ಕೊಂಡು ಊಟನ ಮಾಡ್ತಾ ಇದ್ದೀವಿ. ಫಸ್ಟು ನಾವೇ ಬಂದಿರೋದು, ಇನ್ನೂ ಯಾರೂ ಜನ ಬಂದಿಲ್ಲ ಊಟಕ್ಕೆ. ಅಲ್ಲೊಬ್ರು ಇಲ್ಲೊಬ್ರು ಬಂದಿದ್ದಾರೆ ಅಷ್ಟೇ. ಫಸ್ಟು ನಾವೇ ಬಂದಿದ್ದೀವಿ ನೋಡ್ರಿ. ಇವಾಗ ಎಲ್ಲರೂ ಊಟನ ಮಾಡ್ತಾಯಿದ್ದೀವಿ. ಊಟ ಅಂತೂ ಸೂಪರಾಗಿತ್ತು. ಇವಾಗ ಮತ್ತೆ ನಾವು ಮದುಮಕ್ಕಳನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಇವಾಗ ಇಲ್ಲೇ ಮೇಲೆ ಟೇಜ್ ಹಾಕಿದ್ದಾರೆ. ಮದುಮಕ್ಕಳ ಮುಂದೆನೇ ಇಲ್ಲೆಲ್ಲ ಚೇರ್ಗಳು ಹಾಕಿದ್ರು. ಇಲ್ಲೇ ಕೂತ್ಕೊಂಡಿದ್ದೀವಿ ನೋಡ್ರಿ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂಥೇಳಿ ನಮ್ಮ ಅಣ್ಣ ಅವರು ಸ್ವಲ್ಪ ಕೆಲಸ ಇದೆ ಅಂಥೇಳಿ ಗುಲ್ಬರ್ಗಕ್ಕೆ ಹೋಗಿದ್ರು. ಅವ್ರು ಬರೋವರೆಗೂ ಇಲ್ಲೇ ವೇಟ್ ಮಾಡೋಣ ಅಂಥೇಳಿ ಎಲ್ಲರೂ ಸೇರಿ ಇವಾಗ ಅಲ್ಲೇ ಕೂತ್ಕೊಂಡಿದ್ದೀವಿ. ಅವ್ರು ಬರೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ಬರಲಿ ಅಂತೇಳಿ ಅವ್ರಿಗೋಸ್ಕರ ಕಾಯ್ತಾ ಇದ್ವಿ. ಇಲ್ಲಿ ನೋಡ್ರಿ, ಇದು ನಮ್ಮ ಫ್ಯಾಮ್ಲಿ. ಇದು ಎಲ್ಲರೂ ನಮ್ಮ ಅಕ್ಕ ತಂಗಿಯರು, ನಮ್ಮ ಅಣ್ಣ ಹೆಂಡ್ತಿ, ನಮ್ಮ ಅಣ್ಣ ಮಕ್ಕಳು, ನಮ್ಮ ಅವ್ವ, ನಮ್ಮ ಅತ್ತೆ, ನಮ್ಮ ಅಕ್ಕ ಮಗಳು ಎಲ್ಲರೂ ಇದ್ದಾರೆ ನೋಡ್ರಿ. ಇದು ನಮ್ಮ ಫ್ಯಾಮ್ಲಿ ನೋಡ್ರಿ. ಇಷ್ಟು ಜನ ನಾವು ಊರಿಂದ ಮದುವೆಗೆ ಬಂದಿದ್ದೀವಿ. ಮದುವೆ ಅಂತೂ ಮಸ್ತ್ ಆಯ್ತು ನೋಡ್ರಿ. ಮದುಮಕ್ಕಳಂತೂ ತುಂಬಾ ಚೆನ್ನಾಗಿದ್ದಾರೆ. ಜೋಡಿ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ಇತ್ತು ನೋಡ್ರಿ ನಮ್ಮ ಫ್ಯಾಮ್ಲಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನೋಡಿರಿ ಈ ಥರ ಐತೆ ನಮ್ಮ ಫ್ಯಾಮ್ಲಿ. ಇವಾಗ ಎಲ್ಲರೂ ಸೇರಿ ನನ್ನ ಇಲ್ಲೇ ಇರು ಅಂತೇಳಿ ಬಿಟ್ಟು ಊರಿಗೆ ಹೊಂಟಾರ ನೋಡ್ರಿ. ನನ್ನ ಬಿಟ್ಟು ಎಲ್ಲರೂ ಹೊಂಟ್ರಿ. ಈಗ ಗಾಡಿ ಮಾಲಕ್ತೀನಿ ಹಿಂದೆ ಕುಂದ್ರಿಸ್ಯಾರಪ್ಪ.
ಫ್ರೆಂಡ್ಸ್ ನೋಡ್ರಿ ನಾನು ಬಿಟ್ಟು ಹೋಗ್ಬಿಟ್ರಿ ಎಲ್ಲರೂ. ನಾವಿದೀವಲ್ಲ ಫ್ರೆಂಡ್ಸ್ ನಾವಿದೀವಿ ಫ್ರೆಂಡ್ಸ್ ಇವರೇ ನೋಡ್ರಿ ನನಗೆ ಇಲ್ಲಿ ಇಟ್ಕೊಂಡಿದ್ದು ಊರಾಗ, ನಮ್ಮ ಅಕ್ಕನ ಊರಾಗ ನೋಡ್ರಿ. ಇವ್ರು ಹೋಗ್ಬೇಡ ಅಂತೇಳಿ ಇಟ್ಕೊಂಡಾರ. ಇವಾಗ DJ ಡ್ಯಾನ್ಸ್ ಎಲ್ಲ ಐತಿ, ಹೋಗ್ಬೇಡ ಅಂತ ಅನ್ನಕತ್ತಾರ. ಅದಕ್ಕೆ ಇವಾಗ ಇಲ್ಲೇ ಇದ್ದೀವಿ. ಇವತ್ತು ರಾತ್ರಿ ಇಲ್ಲೇ ಇದ್ದು ಮಾರ್ನಿಂಗ್ ಮತ್ತೆ ನಾವು ಊರಿಗೆ ಹೋಗ್ತೀವಿ. ಇದೇ ಕಲ್ಯಾಣ ಮಂಟಪದಾಗ ಮದುವೆ ಆಗಿದ್ದು ನೋಡ್ರಿ ಇವತ್ತು. ಇವಾಗ ಮದುಮಕ್ಕಳನ್ನ ಮನೆಗೆ ತುಂಬಿಸ್ಕೊಳ್ಳೋದು ನಡೀತೈತೆ ನೋಡ್ರಿ. ಇವಾಗ ಮದುಮಕ್ಕಳು ಬಂದಿದ್ದಾರೆ. ನಮ್ಗೆ ಸ್ವಲ್ಪ ಜರ್ನಿ ಮಾಡಿ ಸುಸ್ತಾಗಿತ್ತು ಅಂತೇಳಿ ಮಲ್ಕೊಂಡ್ಬಿಟ್ಟಿದ್ವಿ. ಇವಾಗ ಇವರು ಬಾರಿಸ್ಕೊತ ಬಂದರು. ಈ ಸೌಂಡ್ಗೆ ಎಚ್ಚರ ಆಯಿತು. ಇವಾಗ ಹೊರಗೆ ಬಂದು ನೋಡ್ತಾ ಇದ್ದೀನಿ. ಇಲ್ಲಿ ಮದುಮಕ್ಕಳನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಗುತ್ತೆ ಇವಾಗ. ಆಮೇಲೆ ಇಲ್ಲೆಲ್ಲನೂ ಕೆಲವೊಂದು ಗೇಮ್ಸ್ ಆಡಿಸ್ತಾರೆ ಮದುಮಕ್ಕಳಿಗೆ, ಅದನ್ನು ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಎಲ್ಲರೂ ಎಂಜಾಯ್ ಮಾಡಿ ಕೆಲವೊಂದು ಗೇಮ್ಸ್ನ ಆಡಿದ್ದಾರೆ. ಅದೆಲ್ಲ ಯಾವ ಥರ ಇತ್ತು, ಏನು ಯಾವ ಥರ ಗೇಮ್ಸ್ ಆಡಿಸಿದ್ದಾರೆ ಅಂತ ಅದನ್ನು ತೋರಿಸ್ತೀನಿ. ಇವಾಗ ಇಲ್ಲಿ ಮದುಮಕ್ಕಳು ಬಂದಿದ್ದಾರೆ, ಅವ್ರಿಗೆ ಆರತಿನ ಮಾಡ್ತಾ ಇದ್ದಾರೆ. ಇದು ಮದುಮಗನ ಅಕ್ಕ ನೋಡ್ರಿ. ಇವಾಗ ಇಲ್ಲಿ ಆರತಿನ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಇದ್ದಾರೆ, ಅವರು ಸೊಡ್ಡಾರತಿ ಅಂತೇಳಿ ಬೆಳಗ್ತಾರೆ. ಅಂದರೆ ಸೊಡ್ಡಾರತಿ ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಆರತಿ ನೋಡ್ರಿ. ಅದರಿಂದನೂ ದೃಷ್ಟಿನ ತೆಗಿತಾರೆ, ಅದಕ್ಕೆ ಸೊಡ್ಡಾರತಿ ಮಾಡ್ತಾರೆ. ಮಾಡಿ ಇಲ್ಲಿ ತೆಂಗಿನಕಾಯಿನೆಲ್ಲ ಹೊಡೆದು ಮದುಮಕ್ಕಳಿಗೆ ದೃಷ್ಟಿನ ತೆಗೆದು ಇವಾಗ ಒಳಗಡೆ ಕರ್ಕೊತಾರೆ ನೋಡ್ರಿ. ಇವಾಗ ನೋಡ್ರಿ ಇಲ್ಲಿ ಗೇಮ್ನ ಸ್ಟಾರ್ಟ್ ಆಗಿದೆ. ಇವಾಗ ಗೇಮ್ನ ಯಾವ್ಯಾವ ಗೇಮ್ ಆಡಿಸ್ತಾರೆ, ಯಾವ ಥರ ಇರುತ್ತೆ ಅದನ್ನೆಲ್ಲನೂ ತೋರಿಸ್ತೀನಿ. ಸಖತ್ತಾಗಿ ಎಲ್ಲರೂ ಎಂಜಾಯ್ನ ಮಾಡಿದ್ವಿ ನೋಡ್ರಿ. ಎಲ್ಲರೂ ಅಷ್ಟು ನಗ್ತಾ ಇದ್ವಿ. ಇವಾಗ ಮದುಮಕ್ಕಳಿಗೆ ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ. ಬರೀ ನೋಡಮ್ಮ ಯಾವ್ಯಾವ ಗೇಮ್ ಆಡಿಸ್ತಾರಂತ. ಶಾಣು ಇದು ಕೊಡು ಶಾಣು. ಅಂಗೈಗೆ ಲಿಂಗ ಶೋಭ, ಲಿಂಗಕ್ಕೆ ಜಂಗಮರ ಶೋಭ, ನಮ್ಮವ್ರಿಗೆ ನಾಯ ಶೋಭ. ಮುಂದೆ ಹೆಸರು ಅಂಗೈಗೆ ಲಿಂಗ ಶೋಭ, ಲಿಂಗಕ್ಕೆ ಜಂಗಮರ ಶೋಭ, ಲಿಂಗಕ್ಕೆ ಜಂಗಮರ ಶೋಭ. ನಮ್ಮವ್ರಿಗೆ ನಾಯ ಶೋಭ ಹೆಸರು. ನೀ ಹೇಳಪ್ಪ. ಬಿಡಬೇಡ ಅವ್ರಿಗೆ
ನಾವು ಹೇಳಿ ಮಗ್ಲಿಗೆ ಬರ್ತಾರೆ ಪಲ್ಲ ತಟಕ್ಕೆ ಕೂಚ್ಬಿಡು ಕಟ್ಟಿ ಬಿಡ್ತಾರೆ ಹೀಗೆ ಅವ್ರಿಗೆ ಮತ್ತಿನ ಇಂತ ಏನ್ ಯಾರು ತೋತಿರಿ ಮ್ಯಾಪ್ ತೋತಿ ಮಾಡುವ ಏನಾದ್ರು ನಾಕಡಿದೀನಿ ಹಾಕಿರಲ್ಲ ಎಲ್ಲ ನೀವಿಬ್ರು ಒಂದೇ ಈಗ ನಡ್ಬರ್ತಿ ಹೇಳ್ತೀನಿ ಪಟ್ಟ ಇಬ್ರು ಹೊಡ್ಕೊಂಡಿರ ಮೇಲೆ ಅದಕ್ಕೆ ಅನಿಸ್ತಾ ಇರೋದು ನೋಡಿ ಇಬ್ರು ಪಟ್ಟ ಬಿಡು ಸಿರು ಈಗ ಬಿಡು ಈಗ ಬಿಡಿ ಈಗ ಆಯ್ತು ಮುಂದಿನ ವರ್ಷ ತನಕ ಕೂಸ್ಕೊಟ್ಟು ಬಿಡ್ರಿ ಅವ್ರಿಬ್ರು ಆ ಕಡೆ ಹೋಗ್ತಾರ ಆಯ್ತು ನೀವಿಬ್ರು ಇಲ್ಲಿ ಬಿಡ್ರಿ ಆಕಿನ ಬಲ್ಲಿ ಆಯ್ತು ಖುಷಿ ತೊಗೊಂಡು ಕೂತ್ಬಿಡ್ತಾರ ನೋಡ್ರಿ ಮದುವೆ ಅಂತರೂ ಎಷ್ಟು ಮಸ್ತ್ ಆಯಿತು. ಗೇಮ್ಸ್ ಎಲ್ಲ ಎಷ್ಟು ಮಸ್ತ್ ಆಡಿಸಿದ್ರು. ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಈ ಒಂದು ಗೇಮ್ಸ್ನೆಲ್ಲ ಆಡಿಸಿದ್ರು. ಎಲ್ಲರೂ ಎಷ್ಟು ನಗ್ತಾ ಇದ್ವಿ. ಇವಾಗ ನೋಡ್ರಿ ಇಲ್ಲಿ ಡಿ ಜೆ ಬಂದೈತಿ. ಮದುಮಕ್ಕಳು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮತ್ತು ಅವರ ಮದುಮಗಳ ಅಣ್ಣಂದ್ರು ಬಂದಿದ್ದಾರೆ ನೋಡ್ರಿ. ಇಲ್ಲಿ ನನ್ನ ಆಸೆಯ ಹೂವೆ ಅಂತೇಳಿ ಒಂದು ರವಿಚಂದ್ರನ್ ಸಾಂಗ್ ಇದೆ ನೋಡ್ರಿ. ಆ ಒಂದು ಸಾಂಗಿಗೆ ಇಲ್ಲಿ ಡ್ಯಾನ್ಸ್ನ ಮಾಡ್ತಾಯಿದ್ರು. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಇವತ್ತಿನ ದಿನ ಯಾವ ಥರ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ನಮ್ಮ ಅಕ್ಕ ಅವರು ನನ್ನ ಹೋಗಬೇಡ ಇಲ್ಲೇ ಇರು ಅಂತ ಹೇಳಿದ್ದಕ್ಕೂ ಇವತ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನೋಡ್ರಿ. ನಾನು ಆವಾಗಲೇ ಹೋಗೋರು ಇದ್ವಿ, ಬೆಳಿಗ್ಗೆ ಕಾರಲ್ಲಿ ಬಂದ್ವಿ, ಹಂಗೆ ಹೋಗೋರಿದ್ವಿ. ಬಟ್ ನಮ್ಮ ಅಕ್ಕ ಅವರು ಬೇಡ ಇವತ್ತೊಂದು ದಿನ ಇರು ಅಂತ ಹೇಳಿ ಇರಿಸ್ಕೊಂಡ್ರು. ಅಕಸ್ಮಾತ್ ನಾವೇನಾದರೂ ಹೋಗಿದ್ರೆ ಇದನ್ನೆಲ್ಲನೂ ಮಿಸ್ ಮಾಡ್ಕೊತಿದ್ವಿ ನೋಡ್ರಿ. ಎಷ್ಟು ಎಂಜಾಯ್ ಮಾಡಿದ್ವಿ. ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ, ನಮ್ಮ ಮಾಮ ಎಲ್ಲರೂ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ರಿ. ಡಿ ಜೆ ತರಿಸಿದ್ರಲ್ಲ, ಡಿ ಜೆನಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಮದುವೆ ಅಂತೂ ಮಸ್ತ್ ಆಯ್ತು ನೋಡ್ರಿ. ಈ ಥರ ಇತ್ತು ನೋಡ್ರಿ ಇವತ್ತಿನ ಲಾಗು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ.